ನಗರದಲ್ಲಿ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಸರ್ವಧರ್ಮ ಶ್ರೀಗಳಿಂದ ಬೃಹತ್ ಪ್ರತಿಭಟನೆ. ಶಾಸಕ ಜಿಎಸ್ ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಲು ಮುಗಿಲು ಮುಟ್ಟಿದ ಪ್ರತಿಭಟನೆಯ ಬಿಸಿ. ಸಚಿವ ಸ್ಥಾನ ನೀಡದೇ ಇದ್ರೆ ವಿಷ ಕುಡಿದು ಪ್ರಾಣ ಬಿಡುವುದಾಗಿ ಕಾರ್ಮಿಕರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಿದ್ದಾರೂಢ ಮಠದಿಂದ ಪೋತರಾಜ ಕಟ್ಟೆಯವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಒಂದು ಪ್ರತಿಭಟನೆಯಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ಎಲ್ಲ ಪದಾಧಿಕಾರಿಗಳು, ಸರ್ವಧರ್ಮದ ಸ್ವಾಮೀಜಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ನೂರಾರು ಮುಖಂಡರು ಮತ್ತು ಕಾರ್ಯಕರ್ತರು ಒಗ್ಗೂಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ಬೃಹತ್ ಪ್ರತಿಭಟನೆ ಉದ್ದಕ್ಕೂ ಮಂಗಳವಾದ್ಯಗಳೊಂದಿಗೆ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಹೈಕಮಾಂಡ್ ಹಾಗೂ ಡಿಕೆ ಶಿವಕುಮಾರ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 4 ದಶಕಗಳಿಂದ ಪಕ್ಷಕ್ಕಾಗಿ ನಿಸ್ವಾರ್ಥವಾಗಿ ದುಡಿದಿರುವ ಜಿಎಸ್ ಪಾಟೀಲ್ ಅವರ ಹಿರಿತನವನ್ನು ಕಡೆಗಣಿಸಿ ಗದಗ ಜಿಲ್ಲೆಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದರು. ಈ ಪ್ರತಿಭಟನೆಯು ಪೋತರಾಜ್ ಕಟ್ಟೆಯ ಬಳಿ ತಲುಪ್ತಾ ಇದ್ದಂತೆ ತೀವ್ರ ಭಾವುಕರಾದ ಮಾಜಿ ಪುರಸಭೆ ಸದಸ್ಯ ಸಂಗಪ್ಪ ಜಿಡಿ ಬಾಗಿಲ್ ಅವರು ರಸ್ತೆ ಮಧ್ಯದಲ್ಲೇ ನೆಲದಲ್ಲಿ ಉರುಳಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕಟ್ಟಡ ಕಾರ್ಮಿಕರ ಸಂಗಪ್ಪ ಜಿಡಿ ಬಾಗಿಲ್ ಅವರ ಕೈಯಲ್ಲಿ ಕೀಟನಾಶಕದ ಬಾಟಲಿಯನ್ನು ಹಿಡಿದು ನಾವು ಶಾಸಕರಿಗಾಗಿ ಪ್ರಾಣ ಕೊಡಲು ಸಿದ್ಧರಿದ್ದೇವೆ. ಡಿಕೆ ಶಿವಕುಮಾರ್ ಅವರು ಗದಗದ ಜಿಲ್ಲೆಗೆ ಅನ್ಯಾಯ ಮಾಡಬೇಡಿ, ನಮಗೆ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಬೇಕೇ ಬೇಕು, ಇಲ್ಲದಿದ್ದರೆ ನಾವಿಲ್ಲೇ ವಿಷ ಕುಡಿದು ಪ್ರಾಣ ತ್ಯಾಗ ಮಾಡ್ತೀವಿ ಅಂತ ಅತ್ಯಂತ ರೌದ್ರಾವತಾರದಲ್ಲಿ ಎಚ್ಚರಿಕೆ ನೀಡಿದ ದೃಶ್ಯ ಇಡೀ ಪಟ್ಟಣವನ್ನ ಕಂಗೆಡಿಸುವಂತೆ ಮಾಡಿತು. ಮೆರವಣಿಗೆಯು ಪೋತರಾಜ್ ಕಟ್ಟೆ ಬಳಿ ತಲುಪ್ತಾ ಇದ್ದಂತೆ ಜಮಾಯಿಸಿದ ಸಹಸ್ರಾರು ಜನರನ್ನು ಉದ್ದೇಶಿಸಿ ಹಾಗೂ ಧರಣಿ ಸತ್ಯಾಗ್ರಹವನ್ನು ಬೆಂಬಲಿಸಿ ನಾಡಿನ ಪ್ರಮುಖ ಮಠಾಧೀಶರು ಪ್ರಬಲವಾದ ಭಾಷಣಗಳನ್ನು ಮಾಡಿದರು. ವೇದಿಕೆಯ ಮುಂಚೂಣಿಯಲ್ಲಿ ನಿಂತು ಮಾತನಾಡಿದ ಅಬ್ಬಿಗೆರೆಯ ಯಲ್ಲಾಲಿಂಗೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಬಸವರಾಜ ಶರಣರು, ವೀರಶೈವ ಲಿಂಗಾಯತರ ರೋಣ ತಾಲೂಕು ಗೌರವಾಧ್ಯಕ್ಷರು ಹಾಗೂ ಜಿಎಸ್ ಪಾಟೀಲ್ ಸಾಹೇಬರು 79ರ ಹರೆಯದಲ್ಲೂ ಯುವಕರಿಗಿಂತ 10 ಪಟ್ಟು ಹೆಚ್ಚು ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಗದಗ ಜಿಲ್ಲೆಯಲ್ಲಿ 3-4 ಸೀಟುಗಳನ್ನು ಗೆಲ್ಲಿಸಿದ ಇವರ ಹಿರಿತನಕ್ಕೆ ಈ ಬಾರಿ ಸಚಿವ ಸ್ಥಾನ ನೀಡದೇ ಇದ್ರೆ ನಾವೆಲ್ಲ ಸ್ವಾಮೀಜಿಗಳು ಒಂದಾಗಿ ಬೆಂಗಳೂರಿಗೆ ತೆರಳಿ ಬೃಹತ್ ಹೋರಾಟ ಮಾಡಬೇಕಾಗುತ್ತದೆ ಅಂತ ನೇರವಾಗಿ ಎಚ್ಚರಿಸಿದರು. ಅಸುಟಿಯ ಮುರುಘೇಂದ್ರ ಶಾಖಾ ಮಠದ ಶ್ರೀ ದಿವಾನ ಶರೀಫ್ ಗುರು ಮುರುಘೇಂದ್ರ ಶಿವಯೋಗಿಗಳು ಕೂಡ ಮಾತನಾಡಿದರು. ಇವರ ಜೊತೆಗೆ ವೇದಿಕೆಯಲ್ಲಿದ್ದ ಸವಡಿ ಮಠದ ಪೂಜ್ಯ ಶ್ರೀ ಮರುಳ ಸಿದ್ದೇಶ್ವರ ಸ್ವಾಮೀಜಿಗಳು ಮತ್ತು ಕುಕ್ನೂರು ಇಟಗಿಯ ಪೂಜ್ಯ ಶ್ರೀ ಶಿವಶರಣ ಗದಿಗೆಚ್ಚಪ್ಪನವರು ಸಹ ಪೋತರಾಜನ ಕಟ್ಟೆ ಹತ್ತಿರ ಜಂಟಿಯಾಗಿ ಮಾತನಾಡಿದರು. ಜಿಎಸ್ ಪಾಟೀಲ್ ಸಾಹೇಬ್ರ 40 ವರ್ಷಗಳ ನಿಸ್ವಾರ್ಥ ಸೇವೆ ಹಾಗೂ ಅವರ ಕಾರ್ಯಕ್ಷಮತೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿ ತಕ್ಷಣವೇ ಸಚಿವ ಸ್ಥಾನದ ಆದೇಶ ಹೊರಡಿಸಬೇಕು ಅಂತ ಪ್ರಬಲವಾಗಿ ಆಗ್ರಹಿಸಿದರು. ಯಾವುದೇ ಪೂರ್ವ ಆಹ್ವಾನವಿಲ್ಲದೆ ಕಾವಿಧಾರಿ ಸಂತರು, ಸರ್ವಧರ್ಮದ ಮುಖಂಡರು ಹಾಗೂ ನೂರಾರು ಸಂಖ್ಯೆಯ ಕಟ್ಟಡ ಕಾರ್ಮಿಕರು ರಸ್ತೆಗಿಳಿದು ಪ್ರಾಣ ತ್ಯಾಗದವರೆಗೂ ಎಚ್ಚರಿಕೆ ನೀಡಿರುವುದು ಸದ್ಯ ಇಡೀ ರಾಜ್ಯ ರಾಜಕಾರಣದ ಗಮನ ಸೆಳೆದಿದೆ. ಗದಗ ಜಿಲ್ಲೆಯ ಜನತೆ ಮತ್ತು ಕಾರ್ಮಿಕರ ಈ ತೀವ್ರ ಆಕ್ರೋಶದ ಹೋರಾಟಕ್ಕೆ ಮಣಿದು ಹೈಕಮಾಂಡ್ ಜಿಎಸ್ ಪಾಟೀಲ್ ಸಾಹೇಬ್ರಿಗೆ ಸಚಿವ ಸ್ಥಾನ ನೀಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಗದಗ.
ಇವತ್ತ CS ಪಾಟೀಲ್ ಸಾಹೇಬ್ರ ಸಂಬಂಧ ನಾವು ಹೇಳಿವೆ ಪ್ರಾಣ ಕೊಡೋಕು ತಯಾರದಾರ ಜೀವನ ಸಾಕ್ಷಿ ರೈತರ ಹಕ್ಕು ಹೊಲಕ್ಕೆ ಬೀಜಾನ ಸಚಿವ ಸ್ಥಾನ ಕೊಳ್ಳಿಲ್ಲ ಅಂದ್ರ ಊರಿನ ಪ್ರಾಣ ಶಿವಕುಮಾರ್ ಸಾಹೇಬ್ರ ನಮಗೆ ಸತ್ಯ ಸ್ಥಾನ ಬೇಕು. ಈ ಗದಗ ಜಿಲ್ಲೆಗೆ ಅನ್ಯಾಯ ಆಗೈತಿ. ಸತ್ಯ ಗೆದ್ದಿದ್ರು ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಎಲ್ಲ ಈ ಜಿಲ್ಲೆಯ ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಶ್ರೀಗಳು ಕೂಡ ಎಂದು ಅವರಿಗೂ ಕೂಡ ಬೆಂಬಲ ಸೂಚಿಸಿ ಈ ಸತ್ತೂರಲ್ಲಿ ಶಿಕ್ಷಕರ ನೀಡಬೇಕು ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಎಸಿಸಿ ತಾಲೂಕಿನ ಒಡೆಯರಾದ CS ಪಾಟೀಲ್ ಸಾಹೇಬರಿಗೆ 190ರಷ್ಟು ಸಚಿವ ಸ್ಥಾನ ಸಿಗುತ್ತಂತ ಹಾರೈಸಿ ಯಾವುದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಮುಂದೊಂದು ಮಾತು ಕೊಟ್ಟಂತ ಸನ್ನಿವೇಶದೊಳಗೆ ಅತಿಗೆರೆ ಆ ಸರ್ಕಾರ ನಡ್ಕೊಂಡ್ರೆ ಯಾವಾಗಲೂ ಈ ಸ್ವಾಮಿಗಳ ಆಶೀರ್ವಾದ ಸದಾಕಾಲ ಅವ್ರಿಗೆ ಇರುತ್ತಂತ ಹಾರೈಸಿ ಇವತ್ತು ನಾಳೆ ಅದು ಕೊಡೈತಿತ್ತಂತ ಹಾರೈಸಿ ಏನೇ ಆಗಲಿ. ಯಾಕಂದ್ರೆ 79 ವಯಸ್ಸು ಬೋರ್ಡ್ ತೆಗಿರತ್ನ ಡೌನ್ ಮಾಡ್ರಿ ಅಲ್ಲಿಂದ ಹಾರೈಸಿ ಸದಾಕಾಲ ಸಿಗುತ್ತಂತ ಹಾರೈಸಿ ಅವರ ಜೀವನ ಬಸವರಾಜು ಶರಣರನ್ನ ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಮತ್ತು ಈ ನಡೆದಂತ ಎಲ್ಲ ನನ್ನ ತಾಲೂಕಿನ ಮಾನ್ಯ CS ಪಾಟೀಲ್ ಸಾಹೇಬರ ಬಳಗ ಹಾಗೂ ತಾಲೂಕಿನ ಮತ್ತು ಬ್ಲಾಕ್ಂತ ಆಗಮಿಸಿದಂತ ಪೂಜ್ಯರ ಆಶೀರ್ವಾದದಿಂದ ನಮ್ಮ ಈ ರೋಡ್ ತಾಲೂಕಿನ ಮಾನ್ಯ CS ಪಾಟೀಲ್ ಸಾಹೇಬರ ಅಭಿಮಾನ ಬಳಗದಿಂದ ಇವತ್ತೇನು ಕಾರ್ಯಕ್ರಮ ಹೋರಾಟ ಎದಕ್ಕಪ್ಪ ಅಂತಂದ್ರೆ ಮಾನ್ಯ CS ಪಾಟೀಲ್ ಸಾಹೇಬರು ಬಹಳಷ್ಟು ನಿಷ್ಠಾವಂತ ಅಭಿವೃದ್ಧಿ ಅಧಿಕಾರರು ಮತ್ತು ಸಮಾಜದಲ್ಲಿ ಒಳ್ಳೆಯನ್ನ ಕೆಲಸವನ್ನ ಮಾಡಿ ಸಾಮಾಜಿಕ ಶೈಕ್ಷಣಿಕ ಕಾರ್ಮಿಕದ ಸೇವೆಯಲ್ಲಿ ಉನ್ನತವಾಗಿ ಅಭಿವೃದ್ಧಿ ಹೊಂದಿದಂತವರು. ಅಂತವರಿಗೆ ಮೊನ್ನೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳೇ ಶ್ರೀ ಡಿ.ಕೆ.
ಶಿವಕುಮಾರ್ ಸಾಹೇಬ್ರವರೇ ನಮ್ಮ CS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನವನ್ನ ನೀಡೇ ನೀಡಬೇಕಂತಕ್ಕಂಥದ್ದು ಈ ಮೂಲಕ ಮತ್ತು ತಾಲೂಕಿನ ಎಲ್ಲಾ ಪೂಜ್ಯರ ವತಿಯಿಂದ ಮತ್ತು ಅಭಿಮಾನಿ ಬಳಗದ ವತಿಯಿಂದ ನಾವು ಆಗ್ರಹವನ್ನು ಮಾಡುತ್ತಾ ಇದ್ದೇವೆ. ಬಂಧುಗಳೇ, ನಾವು ಇವತ್ತು ಮಾನ್ಯ CS ಪಾಟೀಲ್ ಸಾಹೇಬರು ದೀನ ದಲಿತ ಬಡವ ಕಲ್ಲಿದ ಎಲ್ಲರಿಗೂ ಇವತ್ತ ದಾನ ಧರ್ಮ ಪರೋಪಕಾರವನ್ನ ಮಾಡುತ್ತಾ ಬಂದು ಬಹಳಷ್ಟು ಒಂದು ಈ ರಾಜಕೀಯದಲ್ಲಿ ಬಹಳಷ್ಟು ಒಂದು ಶ್ರೀಮಂತ ನಾಯಕರು ಇವತ್ತು ಬಡವರಿಗಾಗಿ ದೀನ ದಲಿತರಿಗಾಗಿ ಅದರಲ್ಲೇ ದುಡಿದು ಇವತ್ತು ಸುಮಾರು 70-90 ವರ್ಷ ಒಬ್ರು ಇವತ್ತು ಅವರಿಗೆ ಆಸೆ ತುಂಬಿಲ್ಲ. ಆಸೆ ತುಂಬಬೇಕಂತಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮಾನ್ಯ CS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಬೆಂಗಳೂರಿನಂದು ನಮ್ಮ ಪೂಜ್ಯರಾಗಿರ್ಬೋದು, ನಮ್ಮ ರೋಣ ತಾಲೂಕಿನ ಅಭಿಮಾನ ಬಳಗದವರಾಗಿರ್ಬೋದು, ಒಟ್ಟರು ಬಂದು ಉಗ್ರ ಹೋರಾಟವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನೆಲ್ಲ ನಮ್ಮ ಪೂಜ್ಯರಾಗಲಿ ನಾವುಗಳಲ್ಲಿ ನಮ್ಮ ಸಾಹೇಬರಿಂದ ಸದಾಕಾಲಗಳಲ್ಲಿ ಎಲ್ಲ ಇರ್ತೇವೆ. ಏನೇ ಹದಿನೈದನೇ ತಾರೀಕಿಗೆ ಅವರು ನಮ್ಮ ಮಾನ್ಯ CS ಪಾಟೀಲ್ ಸಾಹೇಬರು ಸಚಿವರು ಹಾಗೆ ಆಗ್ತಾರೆ. ಮಾತುಗಳನ್ನ ನಾನು ಗೊತ್ತಾಗುತ್ತೇನೆ. ಸವಲತ್ತುಗಳನ್ನು ಹೇಳಿ ಕಾರ್ಯಕ್ರಮವನ್ನು ಎಲ್ಲ ಪತ್ರಕರ್ತ ಮಾಧ್ಯಮದವರು ಹಾಗೂ ಅವರ ಅಭಿಮಾನಿಗಳೇ ನಮ್ಮೆಲ್ಲ ಅಂತಾರಾಷ್ಟ್ರಕ್ಕೆ ಶರಣಾರ್ಥಿಗಳು CS ಪಾಟೀಲ್ ಸಾಹೇಬರು ಈಗ 79 ವಯಸ್ಸು ವೀರಶೈವ ಗಟ್ಟಿ ಲಿಂಗಾಯತ ಸಮಾಜದ ಶಾಸಕರು ಹಾಗೂ 4ನೇ ಬಾರಿ ಶಾಸಕರು 45 ವರ್ಷಗಳವರೆಗೆ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆಯನ್ನು ನಿಷ್ಠಾವಂತ ಸೇವಕರು ಹಾಗೂ ಗಮನಿಸುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಿ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವು ಕಾರಣೀಕರ್ತರು ಹಾಗೂ ಅಜ್ಞಾತ ಶತ್ರುಗಳಾದಂತಹ CS ಪಾಟೀಲ್ ಸಾಹೇಬರಿಗೆ DK ಶಿವಕುಮಾರ್ ಸಾಹೇಬರು ಇಷ್ಟೊತ್ತನಾಗಲಿ 2 ವರ್ಷದ ಹಿಂದೆ ದಸರಾ ದರ್ಬಾರ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ DK ಶಿವಕುಮಾರ್ ಅವರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ CS ಪಾಟೀಲ್ ಸಾಹೇಬರಿಗೆ ಒಳ್ಳೆ ಕಾಲ ಬರುತ್ತೆ ಅಂತ ಒಂದು ಭಾಷಣದಲ್ಲಿ ಹೇಳಿದ್ರು. ಅದರ ಪ್ರಕಾರವಾಗಿ ನಮ್ಮ CS ಪಾಟೀಲ್ ಸಾಹೇಬರಿಗೆ 79 ವಯಸ್ಸು, ಹಾಗಾಗಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ರೋಣ ತಾಲೂಕಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ 45 ವರ್ಷಗಳಾದರೂ ಸಹಿತ ಕಾಂಗ್ರೆಸ್ ಪಕ್ಷ ವತಿಯಿಂದ ಸಚಿವ ಸ್ಥಾನ ನೀಡಿಲ್ಲ. ಹಾಗಾಗಿ ಈಗ 79 ವಯಸ್ಸಾದಂತ 29 ವಯಸ್ಸಿನಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟೇ ಕೆಲಸವನ್ನು ಮಾಡ್ತಕ್ಕಂಥ CS ಪಾಟೀಲ್ ಸಾಹೇಬರಿಗೆ ಈಗ ಸಚಿವ ಸ್ಥಾನ ನೀಡಲೇಬೇಕು. DK ಶಿವಕುಮಾರ್ ಸಾಹೇಬರೇ, ಈ ಹೇಳಿ ನೀವು ನೀಡದಿದ್ದರೆ ರೋಣ ತಾಲೂಕಿನ ಇಡೀ ಸಮಾಜದ ಸ್ವಾಮೀಜಿಗಳು ಹಾಗೂ ಗದಗ ಜಿಲ್ಲಾ ಸ್ವಾಮೀಜಿಗಳು ಸಹಿತ ಬೆಂಗಳೂರು ತನಕ ಬಂದು ಹೋರಾಟ ಮಾಡಬೇಕಾಗುತ್ತದೆ ಅಂತ ತಮಗೆ ಈ ಒಂದು ಸಭೆಯ ಮೂಲಕ ಎಚ್ಚರಿಕೆ ಗಂಟೆಯನ್ನು ಮಾಡುತ್ತಿದ್ದೇನೆ. ಅತಿಜೇರಿ ಎಲ್ಲರಿ ಮಠದ ಸ್ವಾಮೀಜಿಗಳು ಹಾಗೂ ವೀರಶೈವ ಸಮಾಜದ ಗೌರವ ಅಧ್ಯಕ್ಷರು ಹಾಗೂ ಹೆಣ್ಣು ಸಂಬೋಧನಾ ಪೀಠದ ಗೌರವ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥವ್ರು ಅಂತ ನಮ್ಮ ಶಾಸಕರು ಹೋಗಂತ 8 ದಿನದ ಹಿಂದೆ 4 ಗೋಡೆ ಮಧ್ಯದಲ್ಲಿ ಕೂತು ಪ್ರೆಸ್ ಮೀಟ್ ಮಾಡಿದೆ. ಏನಪ್ಪ ಪ್ರೆಸ್ ಮೀಟ್ ಮಾಡಿದ್ದಪ್ಪ ಅಂತಂತಂದ್ರೆ ಬರುದಿಮಾನಗಳಿಗೆ CS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಎಲ್ಲ ಮಠಾಧೀಶರು ಮತ್ತು ಅಭಿಮಾನ ಬಳಗ ಇರಬಹುದು ಎಲ್ಲ ಹಿರಿಯರು ಬೀದಿಗಿಳಿದು ಹೋರಾಟ ಮಾಡುತ್ತೀವಿ ಎಂಬ ಮಾತು ಇವತ್ತು ದಿವಸ ಸತ್ಯವಾಗಿರುವುದರಿಂದ ಮಾನ್ಯ ಶ್ರೀ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರೇ, ದಯವಿಟ್ಟು ಮತ್ತು ಜನರ 10 ವರ್ಷ ಇರತಕ್ಕಂಥ ನಿಸ್ವಾರ್ಥ ಸೇವೆ ನಮ್ಮ ಎಲ್ಲರ ಕೂಗನ್ನ ನೀವು ನಿಸ್ವಾರ್ಥದಿಂದ ಅರ್ಥ ಮಾಡಿಕೊಂಡು ಶ್ರೀಯುತ CS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಕೊಡದಿದ್ದರೆ ಬಿಡುವುದಿಲ್ಲ. ಬೆಂಗಳೂರಿಗೆ ಬಂದು ನೇರವಾಗಿ ನಿಮ್ಮ ಹತ್ರ ನಾವು ಎಲ್ಲಾ ಮಠಾಧೀಶರು ಮಾತಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಎಂಬ ಒಂದು ಎಚ್ಚರಿಕೆ ಮಾತನ್ನು ನೀಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇದರಲ್ಲಿ ನಮ್ಮ ಮಠಾಧೀಶರ ಯಾವುದು ಕೂಡ ಇದರೊಳಗಡೆ ಯಾವುದೆಲ್ಲ ನಿಸ್ವಾರ್ಥದಿಂದ ಜನಪ್ರಿಯ ಶಾಸಕರಾಗಿ ಎಲ್ಲ
ಧರ್ಮದೊಳಗೆ ಹೊಂದಾಣಿಕೆಯಾಗಿ ಎಲ್ಲರ ಮನಸ್ಸನ್ನು ಗೆದ್ದಂತ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೆಂದು ನಾವೆಲ್ಲರೂ ಹೃದಯಪೂರ್ವಕವಾಗಿ ಹಾರೈಸೋಣ. ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲರ ಬಂದರ ಬೇಡಿಕೆ ಈಡೇರಲಿ, ಎಲ್ಲಾ ತರತರಗೂ ಒಳ್ಳೆಯದಾಗಲಿ, ರೋಣ ಅಭಿವೃದ್ಧಿ ಆಗಲಿ. ಮತ್ತು ನೋಡಿ ಮುಂಬರುವ ದಿನಮಾನಗಳಲ್ಲಿ ಮಾನ್ಯ ಶ್ರೀ ಟಿ.ಕೆ. ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳೇ ಜಯಂತ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಟ್ಟು ನೀವು ನೋಡ್ರಿ. ಋಣ ಯಾವ ರೀತಿ ಅಭಿವೃದ್ಧಿ ಹಂತದಲ್ಲಿ ಯಾವಾಗ ಆಗಬೇಕಾಗಿತ್ತು. ಎಲ್ಲ ಮುಂದೆ ಮುಂಬರುವ ದಿನಮಾನಗಳಲ್ಲಿ